ಬಂದೇನೋ ಕುರಿಹಟ್ಟಿಯಿಂದ. ಹೌದಣ್ಣ, ಕುರಿಹಟ್ಟಿಯಿಂದ ಕಸ ಹೊಡೆದು ಮರಿಗಳಿಗೆ ಮರ್ಯಾದೆಗೆ ಬಿಟ್ಟು ಅವಳಿಗೆ ತಪ್ಪಲಾಕಿ ಬರೋದ್ರಿಗೆ ಇಷ್ಟೊತ್ತಾಯ್ತು ನೋಡು. ಬಾಮಗ ಬೇಗ ಮಗ ತೊಳೆದುಕೋ, ಉಪ್ಪಿಟ್ಟಿಂದು ಚಹಾ ಕುಡಿವೆ ಅಂತೆ. ಈ ಬೀರನಿಗೆ ಚಹಾ ಏಕಮ್ಮ, ತಂದೆ ತಾಯಿ ಅಂತಿರುವ ನಿಮ್ಮ ಕೈಕತ್ತು ಉಂಡು ಈಗಾಗಲೇ ಈ ಬೀರ ಕೆಚ್ಚದೆ ಬೆಳೆಸಿಕೊಂಡಿದ್ದಾನೆ. ಒಂದು ಒಂದು ತಮ್ಮಿಗೆ ಹಾಲು, ಒಂದು ಬಗಾನಿ ನುಚ್ಚು ಉಂಡೇ ಬಂದಿದ್ದಾನೆ. ಅತ್ತಿಗೆ, ನಾನಂದ್ರೆ ನಿಮಗೆ ಇಷ್ಟ ಅಲ್ಲವೇ? ಯಾಕೋ ತಮ್ಮ ಇವತ್ತು ಈ ರೀತಿ ಕೇಳ್ತಾ ಇದ್ದೀಯಲ್ಲೋ? ನೀನಂದ್ರೆ ನಮಗ ಪಂಚ ಪ್ರಾಣಪ್ಪ, ಪಂಚ ಪ್ರಾಣ. ಅದೆಲ್ಲವನ್ನು ತಮ್ಮ ಧರ್ಮನುಡಿಯಿಂದ ಕೆಡಿಸಿಕೊಂಡೆ ಅಲ್ಲ. ಯಾಕಣ್ಣ ತೊದರಿಸುತ್ತಿರುವೆ ಅಲ್ಲ? ನಾನಂದ್ರೆ ನಿಮ್ಗೆ ಇಷ್ಟ ಅಂತ ಹೇಳಿದೆಯಲ್ಲ ಅಣ್ಣ. 10 ಮರಿಗಳನ್ನು ಮಾರಿದ 10,000ದಂತೆ 1,00,000 ರೂಪಾಯಿಯನ್ನು ತಂದಿದ್ದೇನೆ, ತೆಗೆದುಕೋ. ಎಂತ ಸಾಧನೆ ಸಹೋದರ ನಿನ್ನದು, ಎಂತ ಸಾಧನೆ! ಈ ನಿನ್ನ ದುಡಿಮೆಯನ್ನು ನಾನು ಎಷ್ಟು ಮನ್ನಿಸಿದರೂ ಕಡಿಮೆನಪ್ಪ, ಕಡಿಮೆ. ಈ ನನ್ನ ಸಂಸಾರ ನಡೆಯುವುದು ಈ ನಿನ್ನ ಕುರಿಮರಿಯಿಂದಪ್ಪ, ಈ ಕುರಿಮರಿಯಿಂದ. ನಾನು ಎಷ್ಟು ಹೊಲ ಉತ್ತಿ ಬೆಳೆದರೂ 7 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆನೇ ಬರ್ತಾ ಇಲ್ಲಪ್ಪ, ಬೆಳೆನೇ ಬರ್ತಾ ಇಲ್ಲ. ಈ ನೇಗಿಲ ಯೋಗಿ ಭೋಗಿಯಾಗಿ ಬಿಟ್ಟಿದ್ದಾನಪ್ಪ, ಭೋಗಿಯಾಗಿ ಬಿಟ್ಟಿದ್ದಾನೆ. ನೀವು ದುಡಿದು ತನ್ನನ್ನು ತಿಂದು ತೇಗುವ ಭೋಗಿಯಾಗಿ. ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇಕೆ? ನೇಗಿಲ ಯೋಗಿಯಾದ ನೀನು ಎಂದು ಭೋಗಿಯಲ್ಲ. ದಿನನಿತ್ಯ ಅದು ನಿನ್ನ ಕಾಯಕವನ್ನ, ದಿನನಿತ್ಯ ಅದು ನಿನ್ನ ಕಾಯಕ. ಎಂತ ವಿಚಾರ ಶಕ್ತಿ ಅಡಗಿದೆಯೋ ತಮ್ಮ ನಿನ್ನಲ್ಲಿ. ಇದರ ಕಾಯಕದ ಅರ್ಥ ನಿನಗೆ ಗೊತ್ತು? ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಅಷ್ಟು ತಿಳಿಯೋದಿಲ್ಲವೇ ನನ್ನ? ಕೇಳಿಲ್ಲಿ ಹೇಳುತ್ತೇನೆ ಕಾಯಕದ ಅರ್ಥವನ್ನು. ಅಂಗಹೀನಾನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದವಾಗಿ, ಕಲೆ ಸಂಗೀತ ಗಾಯನ ಮಾಡಿಸಿರುವ ಪುಟ್ಟ ರಾಜಗವಾಯಿಗಳು, ಗಾನಯೋಗಿಗಳು, ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತ್ರಿವಿಧಿ ದಾಸೋಹ ಮಾಡಿದ ಸಿದ್ಧಗಂಗಾ ಶ್ರೀಗಳು, ಶಿವಯೋಗಿ, ಹಳ್ಳಿ ಹಳ್ಳಿಗಳಿಗೆ ಸಂಚಾರ ಮಾಡಿ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸಮಯಿ ಶರೀರವನ್ನು ಮಂತ್ರಮಯಿ ಶರೀರವನ್ನಾಗಿ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರಿ ಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಲ್ಲಿ ಸರಿಸಿ ತನ್ನ ಎಲ್ಲ ಆಸೆಗಳನ್ನು ತ್ಯಜಿಸಿ ತಾನು ಬರೆದಿಟ್ಟ ಲೇಖನಿಯಂತೆ ಜೀವ ಹೋದ ಮೇಲೆ ಇದರಲ್ಲೇನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ ಎಂಬುದೇ ತಾನಿಲ್ಲವೆಂದು ಬರೆದು ಶಿವಾಜಿಯರಾದರಲ್ಲ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು, ಅವರನ್ನ ಈ ನಾಡಿನ ಜ್ಞಾನ ಯೋಗಿಗಳು. ತಮ್ಮ ಇದೆಂತ ಮಾತುಗಳಪ್ಪ! ಈ ನಿನ್ನ ಮಾತನ್ನು ಕೇಳಿದರೆ ನಾನು ಮೈಮರೆತೇ ಆಗುತ್ತದೆ. ಅಷ್ಟೇ ಯಾಕಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ದಿನನಿತ್ಯ ಉತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೀನು ನೇಗಿಲ ಯೋಗಿ. ಇದೆಂತ ಮಾತಪ್ಪ ನಿನ್ನದು, ಇದೆಂತ ಮಾತು? ಅಣ್ಣ ಏನಿದೆಲ್ಲ ಸಂತೋಷದ ಸಂಭ್ರಮ. ಬಾರಪ್ಪ ಶಿಷ್ಯರ, ಅಭ್ಯಾಸವು ಹೇಗೆ? ಚೆನ್ನಾಗಿ ನಡೆದಿದೆ ತಾಳೆ? ಡಿಗ್ರಿ ಅಭ್ಯಾಸ ಅತ್ತಿಗೆ ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ. ಅಣ್ಣ, ಈಗ ಮರಿ ಮಾಡಿದ ಹಣವಿದೆಯಲ್ಲ, ಕೊಟ್ಟು ಬಿಡು ತಮ್ಮನಿಗೆ. ಹಾ ಶಶಿಧರ, ಎಷ್ಟು ಬೇಕಾಗಿದೆಯೋ? 50,000 ಕೊಟ್ಟು ಬಿಡಿ ಸಾಕು.
ಲೇ ಶಶಿಧರ, ಹಣ ಇದೆ ಅಂದ ಮೇಲೆ ಕೈ ಹಿಡಿತದಲ್ಲಿರಬೇಕು. ಸ್ವಾಮಿ, ನಮ್ಮ ಸಂಸಾರ ಈಗ ಎಂತ ಆನಂದ ಸಾಗರವಾಗಿದೆ ನೋಡು. ಹೇ ಮಗಳ, ಈ ನನ್ನ ತಮ್ಮದವರೇ ನನಗ ಸರ್ವ ಆಸ್ತಿ. ಇದೇ ಸಂತೋಷದಲ್ಲಿ ನನ್ನ ತಮ್ಮಂದಿರನ್ನು ಹಾಡಿ ನಲಿಸುವ. ಹಾಗೆ